ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ದೀಪಾವಳಿ ಬರ್ತಾ ಇದೆ, ಕರ್ನಾಟಕದಲ್ಲಿ ಬೆಳಕು ಮೂಡ್ತಾ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಆದರೆ ಕರ್ನಾಟಕವನ್ನು ಬೆಳಗಿಸುವಂಥ ದೀಪಗಳು, ಗ್ರಂಥಾಲಯಗಳು, ಜ್ಞಾನ ಭಂಡಾರಗಳು ಇವತ್ತು ಆತ್ಮಹತ್ಯೆಯ ಭಂಡಾರಗಳಾಗಿ ಹೊರಹೊಮ್ಮತಾ ಇದೆ. ನೋವಿನ ಸಂಗತಿ. ಕಲಬುರಗಿ ಅಂತ ಭಾಳ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮಂತ್ರಿಗಳು ಎಲ್ಲ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಗ್ರಂಥಾಲಯದಲ್ಲಿ 15 ತಿಂಗಳಿಂದ ನನಗೆ ಮಾಧ್ಯಮದ TV ಚಾನಲ್ ಏನಿದೆ ಆ ಚಾನಲ್ಗೆ ಬಿಲ್ ಪೇ ಮಾಡಿಲ್ಲ. ಅಲ್ಲಿಗೆ ಬರ್ತಕ್ಕಂಥ ಪತ್ರಿಕೆಗಳಿಗೆ 15 ತಿಂಗಳಿಂದ ಹಣ ಕೊಟ್ಟಿಲ್ಲ. ನನ್ನ ಜೀವನ ನಡೆಸೋವಂಥದ್ದಕ್ಕೆ, ಮನೆಯಲ್ಲಿ ಊಟ ಮಾಡೋದಕ್ಕೆ ನನಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ನನ್ನ ಮಗನಿಗೆ ಶಾಲೆಯಲ್ಲಿ ಫೀಸ್ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದಾಗ ನನ್ನ ಮಗನಿಗೆ ಫೀಸ್ ಕಟ್ಟಕ್ಕೆ ಹಣ ಕೊಡಲಿಲ್ಲ. ಇದು ನನ್ನ ಸಾವಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಗ್ರಂಥಾಲಯದಲ್ಲಿ ನೌಕರರೇನಿದ್ದಾರೆ ಅವರೆಲ್ಲರ ಸಾವು ಅನ್ನೋ ರೀತಿ ಆತ್ಮಹತ್ಯೆಯ ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನು ಅಪ್ಪಿದ್ದಾರೆ. ಆ ಡೆತ್ ನೋಟು ನನಗಿರೋ ಅಂಥ ಪ್ರಕಾರ ಡೆತ್ ನೋಟನ್ನು ಮುಚ್ಚಾಕಿದ್ದಾರೆ. ಯಥಾ ರೀತಿ ಕಾಂಗ್ರೆಸ್ ಅವರು ಮುಚ್ಚಾಕೋದು, ಮನೆಗೆ ಹೋಗಿ ಹಣ ಕೊಟ್ಟು ಅವ್ರನ್ನ ಅಡ್ಜಸ್ಟ್ ಮಾಡೋವಂಥ ಪ್ರಯತ್ನ ಇವೆಲ್ಲವನ್ನ ಮಾಡಿದ್ದಾರೆ. ನಾನು ಈ ಸರ್ಕಾರಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಈ ಸರ್ಕಾರ ಪ್ರಾರಂಭ ಆಗಿದ್ದಾಗಿಂದ ನಂದೊಂದು ಲೈನ್ ಕಂಪಲ್ಸರಿ ಇದ್ದೇ ಇರ್ತದೆ ಎಲ್ಲ ಪ್ರೆಸ್ ಮೀಟಲ್ಲೂ. ಇದು ಪಾಪರ್ ಸರ್ಕಾರ, ಭಿಕ್ಷಾ ಪಾತ್ರೆಯನ್ನ ಹಿಡಿಯುವಂಥ ಸರ್ಕಾರ ಇದು. ಯಾವ ರೀತಿ ಹಿಮಾಚಲ್ ಪ್ರದೇಶ ಇದೆ ಆ ಸ್ಥಿತಿಗಿಂತ ಅಧ್ವಾನ ಆಗಿ ಹೋಗಿರುವಂಥ ಸರ್ಕಾರ ಇದು. ನಾನು ಹೇಳ್ತೀನಿ ಯಾವಾಗ. ಇವತ್ತು ಅದಕ್ಕೆ ಸಾಕ್ಷಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಅಶೋಕನ್ಗೇನೋ ಲೆಕ್ಕ ಗೊತ್ತಿದೆಯಾ ಅಂತ. ನಿನಗೆ ಲೆಕ್ಕ ಕೊಟ್ಟಿದ್ರೆ ಈ ಸಾವು ಯಾಕೆ ಆಗ್ತಾ ಇತ್ತು? ನಿನಗೆ ಕೂಡೋ ಲೆಕ್ಕ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಈ ಸಾವು ಯಾಕೆ ಆಗ್ತಾ ಇತ್ತು? ಇದು ಸರ್ಕಾರ ಪ್ರಾಯೋಜಿತ ಕೊಲೆ. ಇದು ಸರ್ಕಾರ ಪ್ರಾಯೋಜಿತ ಕೊಲೆ. ಈ ರೀತಿ ಈಗಾಗಲೇ ವೇತನ ಸಿಗದೆ ಗ್ರಂಥಪಾಲಕರ ಆತ್ಮಹತ್ಯೆ, ಬಿಲ್ ಪಾವತಿ ಆಗದೆ ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ, ವರ್ಗಾವಣೆ ಕಮಿಷನ್ ದಂಧೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ, ನಿಗಮ ಸಾಲ ಸಿಗದೆ, ನಿಗಮಗಳಲ್ಲಿ ಸರ್ಕಾರಿ ಸಾಲ ಸಿಗದೆ ಮೈಕ್ರೋ ಫೈನಾನ್ಸ್ ಕಿರುಕುಳದಲ್ಲಿ ಬಡವರ ಆತ್ಮಹತ್ಯೆ, ಬರ ಮತ್ತು ಫ್ಲಡ್ಡಲ್ಲಿ ಪರಿಹಾರ ಸಿಗದೆ ಸುಮಾರು 300ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ. ಮನೆಯಾಳ ಸರ್ಕಾರ ಇದು. ದಿವಾಳಿ ಮಾಡಿ ಜನಸಾಮಾನ್ಯರ ಆತ್ಮಹತ್ಯೆ ಭಾಗ್ಯ, ಇವ್ರದ್ದು 6ನೇ ಭಾಗ್ಯ ಆತ್ಮಹತ್ಯೆ ಭಾಗ್ಯ. ಇನ್ನೊಂದು ಗ್ಯಾರಂಟಿ, ಈ ಸರ್ಕಾರ 2.5 ವರ್ಷದ ಸಾಧನೆ ಏನು ಅಂತ ಹೇಳಿದ್ರೆ, ನಾವು ಸಾವಿನ ಗ್ಯಾರಂಟಿ. ಯಮಕಿಂಕರರು ಇವರು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲ, ಇವರು ಯಮಕಿಂಕರರು. ಬಡವರನ್ನ ಸುಲಿಗೆ ಮಾಡೋದು, ಈ ಥರ ಸರ್ಕಾರಿ ನೌಕರರ ಆತ್ಮಹತ್ಯೆಗೆ ಕಾರಣಕರ್ತರಾಗಿದ್ದಾರೆ ಇವರು. ಇದೊಂದು ಕೊಲೆಗಡಗರ ಸರ್ಕಾರ. ಈ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ನಾನು ಕೂಗ್ತಾ ಇದ್ದೀನಿ. ಇವತ್ತು ಈ ಡೆತ್ ನೋಟ್ ಬರೆದಿಟ್ಟ ಮೇಲೂ ಕೂಡ ಈ ಡೆತ್ ನೋಟ್ ಇದುವರೆಗೂ ಮಾಧ್ಯಮಕ್ಕೂ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಚ್ಚಾಕ್ಬಿಟ್ಟಿದಾರೋ, ಸುಟ್ಟಾಕ್ಬಿಟ್ಟಿದಾರೋ.
ಇವತ್ತು ಅಲ್ಲಿ ನೌಕರರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನ್ಯಾಯ ಕೊಡಿ ಅಂತೇಳಿ. ಅದರಿಂದ ನಾನು ಸತ್ಯ ಹೊರಗಡೆ ಬರಬೇಕಾದ್ರೆ ಬೇರೆ ಕೇಸ್ಗಳ ಥರ ಇದನ್ನು ಮುಚ್ಚಾಕ್ತಾರೆ. ಇದಕ್ಕೊಂದು SIT, ಇದಕ್ಕೊಂದು ಆಯೋಗ, ಮುಚ್ಚಾಕೋ SIT ಮಾಡಿ ಇದನ್ನು ಮುಚ್ಚಾಕ್ತಾರೆ. ಯಾವ ರೀತಿ ಈಗ ತಮಿಳ್ನಾಡಲ್ಲಿ ಮೊನ್ನೆ ಕರೂರಲ್ಲಿ ಸುಮಾರು 50 ಜನ ಸತ್ರು. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು CBI ತನಿಖೆ ಕೊಟ್ಟಿದೆ. ಅಲ್ಲೂ SIT ಮಾಡಿ ಆ ಸರ್ಕಾರ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟು ಇವತ್ತು ಅದನ್ನು CBI ತನಿಖೆ ಕೊಟ್ಟಿದ್ದಾರೆ. ನಾನು ಕೂಡ ಈ ಒಂದು ಆತ್ಮಹತ್ಯೆ CBI ತನಿಖೆ ಕೊಡಬೇಕು ಅಂತೇಳಿ ನಾನು BJP ವತಿಯಿಂದ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ, ವಿರೋಧ ಪಕ್ಷ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಈ ನೇಣಾಕಿರೋವಂಥ ಫೋಟೋನೂ ಇದೆ, ಅವರು ಅದನ್ನು ಮುಚ್ಚಿಟ್ಟಿದ್ರು, ಅದನ್ನು ತರಿಸಿದ್ರು, ಅವರು ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಪೊಲೀಸು ಯಾಕೆ ಆತ್ಮಹತ್ಯೆ ಆಯಿತು ಅಂತ ಅಲರ್ಟ್ ಮಾಡಿ ಕಾರಣ ಏನು ಅಂತ ಹುಡ್ಕಕ್ಕೆ ಓಡಾಡ್ತಾ ಇಲ್ಲ. ಇಡೀ ಪೊಲೀಸ್ ಇಲಾಖೆ ಮುಚ್ಚಾಕಕ್ಕೆ ಹೆಂಗೆ ಅಂತ ಇಡೀ ಪೊಲೀಸ್ ಇಲಾಖೆ ಓಡಾಡ್ತಾ ಇದೆ. ಅಲ್ಲಿನ ಮಂತ್ರಿಗಳು ಈಗಾಗಲೇ ಹಿಂದೆ ಒಂದು ಕೇಸ್ ಮುಚ್ಚಾಕಿದ್ದಾರೆ. BJP ಕಾರ್ಯಕರ್ತನ ಕೊಲೆ ಆದಾಗ ಅವ್ರ ಮನೆಗೆ ಹೋಗಿ ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಹಂಗೆ ಒಂದ್ಸರಿ ಅಭ್ಯಾಸ ಆಗಿದೆಯಲ್ಲ, ಇದನ್ನು ಹಂಗೆ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದ ಇದು CBI ತನಿಖೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆಯನ್ನು ನಾನು ಇಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರ 2.5 ವರ್ಷದಲ್ಲಿ ಯಾವುದೇ ನಿಗಮಗಳಿಗೆ SC/ST ನಿಗಮ, ವಾಲ್ಮೀಕಿ ನಿಗಮ, ಈ ಥರ ಸುಮಾರು 50-60 ನಿಗಮಗಳಿದೆ. ಸುಮಾರು 1800 ಕೋಟಿ ಕೊಡಬೇಕಾಯಿತು ನಿಗಮಕ್ಕೆ. ಈ ಸರ್ಕಾರ 1800 crores ಕೊಡಬೇಕಾಯಿತು. ಕೊಟ್ಟಿರೋದು 300 ಕೋಟಿ ಮಾತ್ರ. ಆ ನಿಗಮದಿಂದ ಸಾಲ ಕೊಡಬೇಕಾಯಿತು, ಸಲಕರಣೆಗಳನ್ನು ಕೊಡಬೇಕಾಗಿತ್ತು. ಇಸ್ತ್ರಿ ಮಾಡೋರು ಇರ್ಬೋದು, ತಳ್ಳೋ ಗಾಡಿಯವರು ಇರ್ಬೋದು, ಇವ್ರಿಗೆ ಸಹಾಯನ ಇಡಬೇಕಾಯಿತು. ಕೊಟ್ಟೇ ಇಲ್ಲ. ಸರ್ಕಾರ ಪಾಪರಾಗಿದೆ ಅಂತ ಇದಕ್ಕಿಂತ ಉದಾಹರಣೆಗಳನ್ನು ನಾವು ನೂರಾರು ಉದಾಹರಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ. ಸಂಬಳ ಕೊಡೋಕ್ಕೆ ಇಲ್ಲಿ ಜಯನಗರದಲ್ಲೊಂದು ಆಸ್ಪತ್ರೆ ಇದೆ, ನಿಮ್ಮ ಯೂನಿವರ್ಸಿಟಿ ಯಾವುದು, ಹಾಂ, ಅಲ್ಲಿ 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ ಡಾಕ್ಟ್ರಿಗೆ. ಅದೊಂದು ಬೋರ್ಡ್, ಅದು 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ಎಲ್ಲ ಬೋರ್ಡ್ಗಳೇನಿದೆ ಅಂದರೆ ಇಲಾಖೆಗೆ ಬರದೇ ಇರೋವಂಥದ್ದು ಸ್ವತಂತ್ರ ನಿಗಮಗಳ, ಆರೋಗ್ಯ ನಿಗಮಗಳೇನಿದೆ ಅದಕ್ಕೇನಂತಾರೆ ಇವನು, ಆ ಥರದವಕ್ಕೆಲ್ಲನೂ ನನಗೆ ಡಾಕ್ಟ್ರೇ ಬಂದು ಅಟಾನಮಸ್ ಆರೋಗ್ಯ ಸಂಸ್ಥೆಗಳೇನಿದೆ ಅಲ್ಲಿ ಡಾಕ್ಟ್ರುಗಳಿಗೆ 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. 3 ತಿಂಗಳು, ಹಾಂ, ಈ ಥರ 3 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ಇದೊಂದು ಪಾಪರಾಗ್ಬಿಟ್ಟಿದೆ ಸರ್ಕಾರ. ಇವ್ರ ಹತ್ರ ಹಣ ಇಲ್ಲ, ಆದರೆ ಅಧಿಕಾರಕ್ಕೆ ಮಾತ್ರ ನಾ ಮುಂದು ನೀ ಮುಂದು, ಅಧಿಕಾರಕ್ಕೆ ಮಾತ್ರ ನಾ ಮುಂದು ನೀ ಮುಂದು. ಇಲ್ಲಿ ಹಣದ ಕೊರತೆ ಅವರಿಗೆ ಈಗ ಕಾಡಕ್ಕೆ ಶುರುವಾಗಿದೆ. ಯಾವಾಗ ಪಪ್ಪಿ ಚಿನ್ನನ ಇಡಿ ಒತ್ತೋಯ್ತು, ಡೆಲ್ಲಿಯಿಂದ ಪಪ್ಪು ಆರ್ಡರ್ ಬಂತು, ಸಿದ್ದರಾಮಯ್ಯ ಟಾರ್ಗೆಟ್ ಫಿಕ್ಸ್ ಆಯಿತು, ಕರ್ನಾಟಕದ ಬೊಕ್ಕಸ ಬರಿದಾಯಿತು. ಇದು ಮೊನ್ನೆ ಡಿನ್ನರ್ ಮೀಟಿಂಗಿನ ಪಾಲಿಟಿಕ್ಸ್. ದಿಸ್ ಈಸ್ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್. ಡಿನ್ನರ್ ಮೀಟಿಂಗ್ ಅಜೆಂಡಾ ಏನು, ಪತ್ರಿಕೆಯಲ್ಲಿ ಏನು ಬಂದಿದೆ, ಚಾನಲ್ಗಳೇನು ಬಂದಿದೆ, ಅದು ನಿಜ ಅಲ್ಲ. ಅಲ್ಲಿ ಒರಿಜಿನಲ್ ಆಗಿದ್ದು ಈ 300 ಕೋಟಿಗೆ ಯಾವುದು ಅಲ್ಲಿಗೆ ಚಿನ್ನದ ಗಟ್ಟಿಗಳು ಬಿಹಾರಕ್ಕೆ ಹೋಗ್ಬೇಕಾಯಿತು. 300 ಚಿನ್ನದ ಗಟ್ಟಿಗಳು ಏನು ಬಿಹಾರಕ್ಕೆ ಹೋಗ್ಬೇಕಾಯಿತು, ಸುಮಾರು 50 kg ಆ ಗಟ್ಟಿಗಳು ದಾರಿಯಲ್ಲೆಲ್ಲ ಹಿಡಿದ್ಬಿಡ್ತಾರೆ ಅಂತ ಚಿನ್ನದ ಗಟ್ಟಿ ಮಾಡಿ ಕಳಿಸಿದ್ರು. ಅದು ಹೋದ್ಮೇಲೆ ಈಗ ಸಿದ್ದರಾಮಯ್ಯನವರು ಎಲ್ಲ ಮಿನಿಸ್ಟರ್ಗಳಿಗೆ ಒಂದೊಂದು ಗಟ್ಟಿ ಫಿಕ್ಸ್ ಮಾಡಿದ್ದಾರೆ. ಈಗ ಎಲ್ಲ ಮಂತ್ರಿಗಳಿಗೂ ಈಗ ಒಂದೊಂದು ಕೋಟಿ ಫಿಕ್ಸ್. ಈಗ
ಕೊಟ್ಟರೆ ನೀವು ಡಿಸೆಂಬರಲ್ಲಿ ಇರ್ತೀರಾ, ಕೊಡಲಿಲ್ಲ ಅಂದರೆ ಜನವರಿಯಲ್ಲಿ ನೀವಿರಲ್ಲ. ಕೊಟ್ಟರೆ ಡಿಸೆಂಬರಲ್ಲಿ ನೀವು ಸೀಟು ಗ್ಯಾರಂಟಿ. ಇದು ಗ್ಯಾರಂಟಿ. 1 ಕೋಟಿ ಅಲ್ಲಪ್ಪ, ಕೋಟಿ 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 ಪ್ಲಸ್ ಕೋಟಿ. ಹಾಂ, ಅದು ಇಲಾಖೆ ಮೇಲೆ, ಯಾವ್ಯಾವ ಇಲಾಖೆ ವೆಯ್ಟ್ ಮೇಲೆ, ಇಲಾಖೆಯ ವೆಯ್ಟ್ಗಳ ಮೇಲೆ, ಇಲಾಖೆಗೆ ಎಷ್ಟು ವೆಯ್ಟ್ ಇದೆ ಆ ವೆಯ್ಟ್ಗಳ ಮೇಲೆ ಫಿಕ್ಸ್ ಆಗಿದೆ. ಕೊಟ್ಟರೆ ಡಿಸೆಂಬರಲ್ಲಿ ನಿಮ್ಮ ಹೆಸರು ಇದರಲ್ಲಿ ಇರ್ತೈತೆ, ಏನೋ ಮಂತ್ರಿಮಂಡಲದ ನಿಮ್ಮ ಆಫೀಸ್ಗಳಲ್ಲಿ. ಇಲ್ಲ ಕೊಟ್ಟಿಲ್ಲ ಅಂದರೆ ಜನವರಿಯಲ್ಲಿ ಆ ಇಲಾಖೆಯ ಆಫೀಸಲ್ಲಿ ಬೇರೆ ಮಂತ್ರಿ ಹೆಸರು ಬರ್ತದೆ. ಇದು ಆ ಮೀಟಿಂಗಿನ ಅಜೆಂಡಾ ಮತ್ತು ಗುಟ್ಟು. 300 ರೂಪಾಯಿ ಊಟ ಕೊಟ್ಟು 300 ಕೋಟಿ ವಸೂಲಿ. ಜಸ್ಟ್ ಒಬ್ಬೊಬ್ಬರಿಗೆ 300 ರೂಪಾಯಿ ಊಟ, 300 ರೂಪಾಯಿ ಊಟ, 300 ಕೋಟಿ ವಸೂಲಿ. ಇದು ಸಿದ್ದರಾಮಯ್ಯನವರ ಫೈನಾನ್ಸ್ ಲೆಕ್ಕಾಚಾರ. ಅಂದರೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾಳ ಖ್ಯಾತಿಯನ್ನು ಪಡೆದ್ಬಿಟ್ಟವರಲ್ಲ, ತಜ್ಞರು, ಫೈನಾನ್ಸ್ ತಜ್ಞರು. ಇದರಲ್ಲೂ ಆ ತಜ್ಞತೆಯನ್ನು ತೋರಿಸಿದ್ದಾರೆ. ಮೆಚ್ಚಬೇಕು ಅವರ ಈ ಫೈನಾನ್ಸ್ ತಜ್ಞತೆಗೆ ಮೆಚ್ಚಬೇಕು ನಾವು.